ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ನೀವು 10ನೇ ತರಗತಿಗೆ ಸಂಬಂಧಪಟ್ಟಿರುವಂಥ ಒಂದು ಗಣಿತ ವಿಭಾಗದಿಂದ ವೃತ್ತಗಳು ಎಂಬುವಂಥ ಪಾಠವನ್ನು ಇವತ್ತು ಕಲ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಒಂದು 9ನೇ ಒಂದು ತರಗತಿ ನೀವು ಆಲ್ರೆಡಿ ಇದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಿರ್ತೀರಾ, ಅದ್ರ ಬಗ್ಗೆ ಕಲ್ಕೊಂಡಿರ್ತೀರಲ್ವಾ. ಆ ಒಂದು ಕಾನ್ಸೆಪ್ಟ್ ನಾನು ನಿಮಗೆ ಸ್ವಲ್ಪ ನಿಮಗೆ ರಿಕಾಲ್ ಮಾಡಿ ಕೊಡ್ತೇನೆ. ಅದೇನಂತ ಫಸ್ಟು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ವೃತ್ತವನ್ನು ಬಿಡಿಸಿದ್ದೇನೆ. ಸೊ ನಿಮಗೆ ಗೊತ್ತಿದೆ, ಇವಾಗ ಯಾವುದೊಂದು ವೃತ್ತವನ್ನು ಬೇಕು ಅಂತ ಹೇಳಿದ್ರೆ ನಿಮಗೊಂದು ತ್ರಿಜ್ಯ ಇಂಪಾರ್ಟೆಂಟ್ ಅಲ್ವಾ. ತ್ರಿಜ್ಯ ಮತ್ತು ನಿಮಗೊಂದು ವೃತ್ತ ಕೇಂದ್ರ ಯಾವತ್ತೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇವಾಗೊಂದು ವೃತ್ತ ಕೇಂದ್ರವನ್ನು ಓ ಅಂತ ತೊಗೊಂಡಿದ್ದೇನೆ ಮತ್ತು ತ್ರಿಜ್ಯವನ್ನು ನಾನು ಓ ಅಂತ ಕನ್ಸಿಡರ್ ಮಾಡಿದ್ದೇನೆ. ಇವಾಗ ನಾನು ಕೆಲವೊಂದು ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ಸನ್ನು ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ಇದೀಗ ನಿಮಗೆ ಆಲ್ರೆಡಿ ಒಂದು ಈ ಎಲ್ಲ ಟರ್ಮ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಫಸ್ಟ್ ನೋಡೋಣ ಇವಾಗ ವೃತ್ತ ಕೇಂದ್ರ. ಸೊ ನಿಮಗೆ ಯಾವುದೇ ಒಂದು ವೃತ್ತ ಬೇಕು ಅಂತ ಹೇಳಿ ನಿಮಗೊಂದು ವೃತ್ತ ಕೇಂದ್ರ ಬೇಕೇ ಬೇಕು. ಆ ಒಂದು ವೃತ್ತ ಕೇಂದ್ರದ ಮೂಲಕ ನೀವು ವೃತ್ತವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನಾನು ಓ ಎನ್ನುವಂಥ ತ್ರಿಜ್ಯ ಅಂತ ಹೇಳ್ಕೊಟ್ಟಿದ್ದೇನೆ. ಯಾವುದೇ ಒಂದು ನಿಮಗೆ ವೃತ್ತ ಬಿಡಿಸಬೇಕು ಅಂತ ಹೇಳಿದ್ರೆ ನಿಮಗೆ ತ್ರಿಜ್ಯ ಬೇಕೇ ಬೇಕು. ಸೊ ಇದನ್ನು ಓ ಎ ಅಂತ ಹೇಳಿದ್ರೆ ಒಂದು ತ್ರಿಜ್ಯ. ನೆಕ್ಸ್ಟ್ ಇವಾಗ ಇಲ್ಲಿ ವ್ಯಾಸ ಬಿ ಸಿ ಅನ್ನುವಂಥದ್ದು ವ್ಯಾಸ. ಸೊ ವ್ಯಾಸ ಏನು ಅಂತ ಹೇಳಿದರೆ ಇಲ್ಲಿ ನಾನು ಒಂದು ಫಾರ್ಮುಲಾ ಕೂಡ ಬರೆದಿದ್ದೇನೆ, ಅದನ್ನು ನಿಮಗೆ ಆಮೇಲೆ ಹೇಳ್ತೇನೆ. ಸೊ ವ್ಯಾಸ ಅಂತ ಹೇಳಿದರೆ ನೀವು ಈ ಒಂದು ರೇಖೆಯು ಏನಾಗುತ್ತೆ ಅಂತ ಹೇಳಿದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ, ಅದನ್ನು ವ್ಯಾಸ ಅಂತ ಕರೀತಾರೆ. ನೆಕ್ಸ್ಟ್ ಜ್ಯ ಅಂತ ಹೇಳಿದರೆ ಈ ಎರಡೂ ಬಿಂದುಗಳು ವೃತ್ತದ ಮೇಲೆ ಛೇದಿಸುತ್ತದೆ, ಅದರ ವೃತ್ತ ಕೇಂದ್ರವನ್ನು ಛೇದಿಸುವುದಿಲ್ಲ. ನೆಕ್ಸ್ಟು ಪಿ ಕ್ಯೂ ಅನ್ನು ಕಂಸ ಅಂತ ತಗೊಂಡಿದ್ದೇನೆ, ಅಥವಾ ಅದನ್ನು ವೃತ್ತ ಕಂಸ ಅಂತಲೂ ಕೂಡ ಕರಿಬಹುದು. ನೆಕ್ಸ್ಟ್ ಇವಾಗ ಇನ್ನೊಂದು ಟರ್ಮ್ ಇಂಪಾರ್ಟೆಂಟ್ ಟರ್ಮು, ಸೊ ವೃತ್ತಖಂಡ ಮತ್ತು ತ್ರಿಜ್ಯಾಂತರ ಖಂಡ. ಸೊ ವೃತ್ತಖಂಡ ಅಂತ ಹೇಳಿದರೆ ಈ ಕಾನ್ಸೆಪ್ಟು, ಈ ಒಂದು ಪೋರ್ಷನ್ ಇವಾಗ ವೃತ್ತಖಂಡ ಅಂತ ಕರೀತಾನೆ. ಹಾಗಾದರೆ ವೃತ್ತಖಂಡ ಹೇಗೆ ಉಂಟಾಗುತ್ತೆ ಅಂತ ಹೇಳಿದರೆ ಒಂದು ಜ ಬೇಕು ಮತ್ತು ಒಂದು ಕಂಸ ಬೇಕು. ಹಾಗಾದರೆ ವೃತ್ತಖಂಡ ಒಂದು ಉಂಟಾಗುವುದು ಒಂದು ಜಾದ ಮೂಲಕ ಮತ್ತು ಒಂದು ವೃತ್ತದ ಕಂಸದ ಮೂಲಕ. ನೆಕ್ಸ್ಟ್ ಇವಾಗಲಿ ತ್ರಿಜ್ಯಾಂತರ ಖಂಡ ಅಂತ ತೊಗೊಂಡಿದ್ದೇನೆ. ಸೊ ತ್ರಿಜ್ಯಾಂತರ ಖಂಡ, ಸೊ ಹೆಸರು ಹೇಳುತ್ತೆ, ಸೊ ತ್ರಿಜ್ಯ ಬೇಕು ಅಲ್ವಾ. ಇವಾಗ ನಾನಿಲ್ಲಿ ಈ ಪೋರ್ಷನ್ ಇವಾಗಲಿ ತ್ರಿಜ್ಯಾಂತರ ಖಂಡ ಅಂತ ಕರೀತಾನೆ. ಸೊ ತ್ರಿಜ್ಯಾಂತರ ಖಂಡ ಹೇಗೆ ಏರ್ಪಾಡಾಗತ್ತೆ ಅಂತ ಹೇಳಿದರೆ ಎರಡು ತ್ರಿಜ್ಯ ಮತ್ತು ಒಂದು ವೃತ್ತ ಕಂಸ. ಸೊ ನಿಮ್ಮ ಹತ್ರ ಇವಾಗ ಎರಡು ತ್ರಿಜ್ಯ ಇದೆ ಮತ್ತು ಒಂದು ವೃತ್ತ ಕಂಸ ಇದ್ದರೆ ನೀವು ಅದನ್ನು ತ್ರಿಜ್ಯಾಂತರ ಖಂಡ ಕೂಡ ಏರ್ಪಾಡು ಮಾಡ್ಬೋದು. ಸೊ ಇವಿಷ್ಟು ಇಂಪಾರ್ಟೆಂಟ್ ಟರ್ಮ್ಸು ನೀವು 9ನೇ ಒಂದು ತರಗತಿಯಲ್ಲಿ ಆಲ್ರೆಡಿ ಕಲ್ತಿರ್ತೀರಾ. ಸೊ ಜಸ್ಟ್ ಅದ್ರ ಬಗ್ಗೆ ಒಂದು ಗ್ಲಾನ್ಸ್ ಕೊಟ್ಟಿದ್ದೇನೆ. ಇನ್ನೊಂದು ಏನು ಅಂತ ಹೇಳಿದರೆ ಇವಾಗ ನೀವು ನಿಮ್ಗೆ 10ನೇ ತರಗತಿಯಲ್ಲಿ ಕೆಲವೊಂದು ಸಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಿಮಗೆ ತ್ರಿಜ್ಯ ಕೊಟ್ಟಿರಲ್ಲ. ಸೊ ನೀವು ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಸೊ ಕೆಲವೊಂದು ಸಲ ನಿಮಗೆ ವ್ಯಾಸ ಕೊಟ್ಟಿರ್ತಾರೆ. ವ್ಯಾಸ ಅಂತ ಹೇಳಿದರೆ ಗೊತ್ತಿರಬೇಕು ನಿಮಗೆ, ಈ ಪೋರ್ಷನು ಬಿ ಸಿ ಅಂದರೆ ವ್ಯಾಸ. ವ್ಯಾಸ ಅಂದರೆ ಇಂಗ್ಲೀಷಲ್ಲಿ ಡಯಾಮೀಟರ್ ಅಂತ ಕರೀತಾರೆ. ಸೊ ನಿಮಗೆ ಡಯಾಮೀಟರ್ ಕೊಟ್ಟಿರ್ತಾರೆ. ಸೊ ನಿಮಗೆ ಡಯಾಮೀಟರ್ ಕೊಟ್ಟಾಗ ನೀವು ಅದನ್ನು ರೇಡಿಯಸ್ಸಿಗೆ ಫಸ್ಟು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಸೂತ್ರ ನೀವು ಆಲ್ರೆಡಿ ಸೂತ್ರ ನೀವು ಒಂದು ಲೋವರ್ ಕ್ಲಾಸಲ್ಲಿ ಕಲ್ತಿರ್ತೀರಾ. ಆ ಸೂತ್ರ ಏನು ಅಂತ ಹೇಳಿದರೆ ವ್ಯಾಸ ಬರಬರಿ 2 ಇಂಟು ರೇಡಿಯಸ್. ಫಾರ್ ಎಕ್ಸಾಂಪಲ್ ಇವಾಗ ಡಯಾಮೀಟರ್ ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ರೇಡಿಯಸ್. ಅಂದರೆ ಡಿ ಅಂದರೆ ಡಯಾಮೀಟರ್, ಕನ್ನಡದಲ್ಲಿ ವ್ಯಾಸ ಅಂತ ಕರೀತಾರೆ. ಆ ವ್ಯಾಸ ಏನಾಗಿರುತ್ತೆ ಅಂತ ಹೇಳಿದ್ರೆ ತ್ರಿಜ್ಯದ 2 ಪಟ್ಟು ಇರುತ್ತದೆ. ಸೊ ತ್ರಿಜ್ಯದ 2 ಪಟ್ಟು ಇರುತ್ತದೆ. ಹಾಗಾದರೆ ಡಿ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಆರ್. ಸೊ ಇವಾಗ ನಿಮಗೆ ಕ್ವಶನಲ್ಲಿ ಇವಾಗ ಡಯಾಮೀಟರ್ ಕೊಟ್ಟಿರ್ತಾರೆ, ಅಂದರೆ ವ್ಯಾಸ ಕೊಟ್ಟಿರ್ತಾರೆ. ನಿಮ್ಗೆ ಇವಾಗ ತ್ರಿಜ್ಯ ಬೇಕು ಅಂತ ಹೇಳಿದರೆ ಸೊ ಆ ವ್ಯಾಸದಿಂದ ಡಿವೈಡ್ ಬೈ 2 ಮಾಡಿದರೆ ಆಯಿತು. ಸೊ ವ್ಯಾಸದಿಂದ 2ರಿಂದ ಭಾಗಾಕಾರ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ಆರಾಮ್ಸರಿ ತ್ರಿಜ್ಯ ಸಿಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ನಿಮಗೆ ಅಂದರೆ ಈ ಪಾಯಿಂಟ್ಸ್ ಬೇಕು ಅಂದರೆ ವಿಡಿಯೋನ ವಾಚ್ ಮಾಡಬೇಕಾದ್ರೆ ದಯವಿಟ್ಟು ಅದನ್ನು ನೋಡೋಣ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಈ ಕಾನ್ಸೆಪ್ಟ್ ಇವಾಗ ನಿಮಗೆ 10ನೇ ತರಗತಿಯಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಸೊ ನಿಮಗೆ 9ನೇ ತರಗತಿಯಲ್ಲಿ ನೀವು ಜಸ್ಟ್ ವೃತ್ತಕ್ಕೆ ಸಂಬಂಧಿಸಿದಂಥ ಕೆಲವು ಅಂಶಗಳು ಮತ್ತು ಕೆಲವೊಂದು ಪ್ರಮೇಯವನ್ನು ಸಾಲ್ವ್ ಮಾಡಿರ್ತೀರ. ಬಟ್ ಇವಾಗ ಒಂದು 10ನೇ ತರಗತಿಯಲ್ಲಿ ನೀವು ಇವಾಗ ವೃತ್ತ ಮತ್ತು ರೇಖೆ, ಸೊ ಒಂದು ವೃತ್ತ ಕೊಟ್ಟಿರ್ತಾರೆ, ಒಂದು ರೇಖೆ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ಥರ ಸಂಬಂಧ ಹೊಂದಿದೆ, ಅದು ಯಾವ ಥರ ಸಂಬಂಧ ಹೊಂದಿದೆ ಮತ್ತು ಅದರ ಒಂದು ಪ್ರಾಪರ್ಟೀಸ್ಗಳು ಏನು ಅಂತ ಹೇಳ್ಬಿಟ್ಟು ಈ ಒಂದು 10ನೇ ತರಗತಿಯಲ್ಲಿ ಕಲ್ಕೊಳ್ತೀರಾ. ಆಯಿತಾ. ನಿಮಗೆ ಇವಾಗ ರೇಖೆ ಅಂದರೆ ಮೀನಿಂಗ್ ಗೊತ್ತಲ್ವಾ. ಸೊ ನಾನಿಲ್ಲಿ 3 ರೇಖೆನ ತೊಗೊಂಡಿದ್ದೇನೆ, ಡಿಫ್ರೆಂಟ್ ರೇಖೆ ತೊಗೊಂಡಿದ್ದೇನೆ ಮತ್ತು ಒಂದು ಸರ್ಕಲ್ ತೊಗೊಂಡಿದ್ದೇನೆ. ಸೊ ನಿಮ್ಗೆ ಇವಾಗ ಇದ್ರ ಮೇಲೆ ಇವಾಗ ನಿಮಗೆ ನಾನಿವಾಗ 3 ಇಂಪಾರ್ಟೆಂಟ್ ಇವಾಗ ಹೆಸರು ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಇವಾಗ ನಾನು ಪಿ ಕ್ಯೂ ಅಂತ ತೊಗೊಳ್ತೇನೆ. ಇವಾಗ ಇಲ್ಲಿ ಪಿ ಕ್ಯೂ ಏನಾಗಿದೆ ಅಂತ ಹೇಳಿದ್ರೆ, ಪಿ ಕ್ಯೂ ಕೂಡ ಒಂದು ರೇಖೆ ಅಲ್ವಾ. ಸೊ ಕರೆಕ್ಟು. ಈ ಪಿ ಕ್ಯೂ ರೇಖೆ ಏನಾಗಿದೆ ಅಂತ ಹೇಳಿದರೆ ವೃತ್ತದಿಂದ ಹೊರಗಡೆ ಇದೆ. ಸೊ ವೃತ್ತದ ಒಂದು ಯಾವುದೇ ಬಿಂದುವಿನಲ್ಲಿ ಅದು ಛೇದಿಸ್ತಾ ಇಲ್ಲ. ಹಾಗಾದರೆ ಈ ರೇಖೆಗೂ ಮತ್ತು ವೃತ್ತಕ್ಕೂ ಯಾವ ಸಂಬಂಧವೂ ಇಲ್ಲ. ಹಾಗಾದರೆ ಈ ರೇಖೆನ ಏನಂತ ಕರೀತಾರೆ ಅಂತ ಹೇಳಿದರೆ ಛೇದಕವಲ್ಲದ ರೇಖೆ ಅಂತ ಕರೀತಾರೆ. ಸೊ ಆ ರೇಖೆನ ಛೇದಕವಲ್ಲದ ರೇಖೆ ಅಂತ ಕರೀತಾರೆ. ಸೊ ಇದು ಫಸ್ಟ್ ಪಾಯಿಂಟ್. ಇವಾಗ ಸೆಕೆಂಡ್ ಒನ್ನು
ಒಂದು ರೇಖೆ ತಗೊಂಡಿದ್ದೇನೆ, ಆ ರೇಖೆ ಏನಾಗಿದೆ ಅಂತ ಹೇಳಿದ್ರೆ ವೃತ್ತದ 2 ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿದಲ್ವಾ. ಸೊ ಎ ಮತ್ತು ಬಿ ಪಾಯಿಂಟನ್ನು ತಗೊಂಡಿದ್ದೇನೆ, ಎ ಮತ್ತು ಬಿ ಬಿಂದುವಿನಲ್ಲಿ ಪಿ ಕ್ಯೂ ಅನ್ನುವಂಥ ರೇಖೆ ಏನಾಗಿದೆ ಛೇದಿಸಲ್ಪಟ್ಟಿದೆ. ಹಾಗಾದರೆ ಈ ಪಿ ಕ್ಯೂ ಒಂದು ರೇಖೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ವೃತ್ತ ಛೇದಕ ಅಂತ ಕರೀತಾರೆ. ಸೊ ವೃತ್ತ ಛೇದಕ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಟರ್ಮ್ಸು, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ವೃತ್ತ ಛೇದಕ ಅಂತ ಹೇಳಿದ್ರೆ ಒಂದು ರೇಖೆಯು ವೃತ್ತದ 2 ಬಿಂದುವಿನಲ್ಲಿ ಛೇದಿಸಲ್ಪಡುತ್ತದೆ, ಇದು ನೆನಪಿಟ್ಕೋಬೇಕು. ಇನ್ನೊಂದು ಇವಾಗ ಥರ್ಡ್ ಪಾಯಿಂಟ್ ನೋಡಿ, ಪಿ ಕ್ಯೂ ಒಂದು ರೇಖೆ ಕೂಡ ಹೌದು. ಆ ಪಿ ಕ್ಯೂ ಒಂದು ರೇಖೆ ಏನಾಗಿದೆ ಅಂತ ಹೇಳಿದ್ರೆ ವೃತ್ತದ ಒಂದೇ ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿದೆ. ಸೊ ಒಂದೇ ಬಿಂದುವಿನಲ್ಲಿ ಮಾತ್ರ ಅದು ಛೇದಿಸಲ್ಪಟ್ಟಿದೆ. ಸೊ ಅಂಥ ಒಂದು ರೇಖೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಸೊ ಸ್ಪರ್ಶಕ ಅಂತ ಕರೀತಾರೆ. ಸೊ ಸ್ಪರ್ಶಕ ಅಂತ ಕರೀತಾರೆ, ಇದು ಇಂಪಾರ್ಟೆಂಟು. ಸೊ ವೃತ್ತಕ್ಕೆ ನಾನು ಒಂದು ಸ್ಪರ್ಶಕವನ್ನು ಎಳೆದಿದ್ದೇನೆ ಅಂದರೆ ಅರ್ಥ. ಸೊ ಒಂದು ರೇಖೆಯು ವೃತ್ತದ ಒಂದೇ ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿದ್ದಾರೆ. ಸೊ ಆ ರೇಖೆಯನ್ನು ಏನಂತ ಕರೀತಾರೆ ವೃತ್ತದ ಸ್ಪರ್ಶಕ ಅಂತ ಕೂಡ ಕರೀತಾರೆ. ಹಾಗಾದರೆ ಇವಾಗ ಇಂಪಾರ್ಟೆಂಟ್ 3 ಟರ್ಮ್ಸನ್ನು ಕಲ್ಕೊಂಡಿದ್ದೀರಾ. ಸೊ ಛೇದಕವಲ್ಲದ ರೇಖೆ ಅಂತ ಹೇಳಿದರೆ ಒಂದು ರೇಖೆಯು ವೃತ್ತದ ಹೊರಭಾಗದಲ್ಲಿರುತ್ತದೆ. ಸೊ ವೃತ್ತ ಛೇದಕ ಅಂತ ಹೇಳಿದರೆ ಆ ಒಂದು ರೇಖೆಯು ವೃತ್ತದ 2 ಬಿಂದುವಿನಲ್ಲಿ ಛೇದಿಸಲ್ಪಡುತ್ತಾರೆ. ಮತ್ತು ಲಾಸ್ಟ್ ಒಂದು ಸ್ಪರ್ಶಕ ಅಂತ ಹೇಳಿದರೆ ಒಂದು ರೇಖೆಯು ವೃತ್ತದ ಒಂದೇ ಬಿಂದುವಿನಲ್ಲಿ ಛೇದಿಸಲ್ಪಡುತ್ತದೆ. ಸೊ ಇದನ್ನು ಇಂಗ್ಲೀಷಲ್ಲಿ ಟ್ಯಾಂಜೆಂಟ್ ಆಫ್ ಎನ್ ಗಿವನ್ ಸರ್ಕಲ್ ಅಂತ ಕರೀತಾರೆ. ವೃತ್ತ ಛೇದಕ ಅಂತ ಹೇಳಿದ್ರೆ ಸೀಕೆಂಟ್ ಅಂತಲೂ ಕೂಡ ಕರೀತಾರೆ. ಸೊ ಈ 3 ಇಂಪಾರ್ಟೆಂಟ್ ಟರ್ಮ್ಸು ನೆನ್ಪಿಟ್ಕೋಬೇಕು, ಯಾಕಂದರೆ 1 ಮಾರ್ಕ್ಸ್ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ಸು ಎಕ್ಸಾಮ್ಸಲ್ಲಿ ಇರುತ್ತೆ. ಸೊ ಇವಿಷ್ಟು ಬೇಸಿಕ್ ಕಾನ್ಸೆಪ್ಟು ಈ ಒಂದು ಚಾಪ್ಟ್ರಲ್ಲಿ. ವಿದ್ಯಾರ್ಥಿಗಳೇ, ಇವಾಗ ನಾನು 2 ಡಯಾಗ್ರಾಮನ್ನು ಬಿಡಿಸಿದ್ದೇನೆ ಮತ್ತು ಇಂಪಾರ್ಟೆಂಟ್ ನೋಟನ್ನು ಬರೆದಿದ್ದೇನೆ. ಇದು ಎಕ್ಸಾಮ್ ಪಾಯಿಂಟ್ ಕೂಡ ಇಂಪಾರ್ಟೆಂಟು. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳ್ಕೊಂಡ್ಬಿಡ್ತೇನೆ, ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿದೆ ಅಂದರೆ ಅರ್ಥ ವಿದ್ಯಾರ್ಥಿಗಳೇ. ಇವಾಗ ನೀವು ಯಾವುದೇ ಒಂದು ಪಾಯಿಂಟನ್ನು ಒಂದು ಬಿಂದುವನ್ನು ನೀವಾಗ ಕನ್ಸಿಡರ್ ಮಾಡಿದರೆ ಆ ಬಿಂದುವಿನ ಮೂಲಕ ನೀವು ಆ ಒಂದು ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಎಳಿಬೋದು. ಇವಾಗ ನಾನು ಎನ್ ಅನ್ನುವಂಥ ಒಂದು ಬಿಂದುವನ್ನು ಇವಾಗ ನಾನು ತಗೊಳ್ತಾ ಇದ್ದೇನೆ. ಆ ಎನ್ ಅನ್ನುವಂಥ ಬಿಂದುವಿನ ಮೂಲಕ ನೀವು ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಎಳಿಬೋದು. ಅಂದರೆ ಎನ್ನ ಮೂಲಕ ನೀವು ಒಂದೇ ಒಂದು ಸ್ಪರ್ಶಕವನ್ನು ಎಳಿಬೋದು. ಹಾಗೆ ನಾನು ಇವಾಗ ಒಂದು ಬಿಂದುವನ್ನು ಕ್ಯೂ ಅಂತ ತಗೊಳ್ತೇನೆ. ಈ ಕ್ಯೂನ ಮೂಲಕ ನಾನು ಆ ಒಂದು ವೃತ್ತಕ್ಕೆ ಈ ಬಿಂದುವಿನ ಮೂಲಕ ನಾನು ಒಂದೇ ಒಂದು ಸ್ಪರ್ಶಕವನ್ನು ಎಳಿಬೋದು. ಹಾಗಾದರೆ ನೀವು ಈ ವೃತ್ತ ನೀವು ಎಲ್ಲ ಪಾಯಿಂಟ್ಸನ್ನು ತೊಗೊಂಡಿದ್ರು ಕೂಡ ಸೊ ಇವಾಗ ನೀವು ಕ್ಯೂ ತೊಗೊಂಡಿದ್ದೀರಾ, ಇಲ್ಲಿ ಆರ್ ತೊಗೊಳ್ತೀರಾ, ಎ ತೊಗೊಳ್ತೀರಾ. ಸೊ ಈ ಥರ ಕೆಲವೊಂದು ಪಾಯಿಂಟ್ಸನ್ನು ತೊಗೊಂಡ್ಬಿಟ್ಟು ನೀವು ಸ್ಪರ್ಶಕವನ್ನು ಎಳಿಬೋದು. ಅಂದರೆ ಒಂದು ವೃತ್ತಕ್ಕೆ ನೀವು ಅಪರಿಮಿತ ಸ್ಪರ್ಶಕಗಳನ್ನು ಎಳಿಬೋದು. ಸೊ ಅಪರಿಮಿತ ಅಂತ ಹೇಳಿದ್ರೆ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟನ್ನು ನೀವು ಡ್ರಾ ಮಾಡ್ಬೋದು. ಸೊ ಇವಾಗ ಅಪರಿಮಿತ ಅನ್ನುವಂಥ ವರ್ಡ್ ಇಂಪಾರ್ಟೆಂಟು. ಒಂದು ವೃತ್ತ ತೊಗೊಂಡಾಗ ನೀವು ಆ ವೃತ್ತಕ್ಕೆ ನೀವು ಅಪರಿಮಿತ ಒಂದು ಸ್ಪರ್ಶಕಗಳನ್ನು ಎಳಿಬೋದು. ಆದರೆ ಒಂದು ಬಿಂದುವಿನ ಮೂಲಕ ನೀವು ಒಂದೇ ಒಂದು ಸ್ಪರ್ಶಕವನ್ನು ಎಳಿಬೋದು. ಸೊ ಇಲ್ಲಿ 2 ಪಾಯಿಂಟನ್ನು ಕ್ಲಿಯರ್ ಮಾಡಿದ್ದೇನೆ ವಿದ್ಯಾರ್ಥಿಗಳು. ಇವಾಗ ಈ ಕಡೆ ಒಂದು ಪಾಯಿಂಟನ್ನು ಬರೆದುಬಿಟ್ಟಿದ್ದೇನೆ ಇವಾಗ. ಸೊ ಆ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟ್. ಇವಾಗ ಒಂದು ವೃತ್ತವನ್ನು ತೊಗೊಂಡಿದ್ದೇನೆ, ಹಾಗೆ ಪಿ ಕ್ಯೂ ಒಂದು ಸ್ಪರ್ಶಕ ತೊಗೊಂಡಿದ್ದೇನೆ. ಆ ಪಿ ಕ್ಯೂ ಒಂದು ಸ್ಪರ್ಶಕ ಏನಾಗಿದೆ ಅಂತ ಹೇಳಿದ್ರೆ ಎಂ ಬಿಂದುವಿನಲ್ಲಿ ವೃತ್ತಕ್ಕೆ ಛೇದಿಸಲ್ಪಟ್ಟಿದೆ. ಹಾಗಾದರೆ ಓ ಅನ್ನುವಂಥದ್ದು ವೃತ್ತ ಕೇಂದ್ರ. ಸೊ ಓ ಎಂ ಅನ್ನುವಂಥದ್ದು ತ್ರಿಜ್ಯ ತೊಗೊಂಡಿದ್ದೇನೆ. ಹಾಗಾದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ನೋಡೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ, ಸೊ ವೃತ್ತದ ಮೇಲಿನ ಯಾವುದೇ ಬಿಂದು ಎಂ ಅನ್ನೋದು ಒಂದು ಬಿಂದು ತೊಗೊಂಡಿದ್ದೇನೆ. ಎಳೆದ ಸ್ಪರ್ಶಕವು ಇವಾಗ ಒಂದು ಸ್ಪರ್ಶಕ ಇವಾಗ ಪಿ ಕ್ಯೂ ಆಗಿದೆ. ಸ್ಪರ್ಶ ಬಿಂದುವಿನಲ್ಲಿ ಅಂದರೆ ಸ್ಪರ್ಶ ಬಿಂದು ಅಂದರೆ ಎಂ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಹಾಗಾದರೆ ಸ್ಪರ್ಶ ಬಿಂದು ಎಮ್ಮು, ಹಾಗಾದರೆ ಅದರಿಂದ ಒಂದು ತ್ರಿಜ್ಯವನ್ನು ಡ್ರಾ ಮಾಡ್ಕೊಂಡಿದ್ದೇನೆ. ಆ ತ್ರಿಜ್ಯ ಮತ್ತು ಈ ಸ್ಪರ್ಶಕ ಏನಾಗಿರುತ್ತೆ ಅಂತಂದರೆ ಲಂಬ ಆಗಿರುತ್ತೆ. ಲಂಬ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್. ಸೊ ನಿಮಗೆ ವರ್ಡ್ ನೆನಪಲ್ಲಿ ಇಟ್ಕೋಬೇಕು. ಸೊ ಯಾವತ್ತೂ ನೀವು ಈ ಲಂಬ ಅಂತ ಕೇಳಿದ ತಕ್ಷಣ ಆ ಕೋನ ಎಷ್ಟಾಗಿರುತ್ತೆ ಅಂತೇಳಿ ಯಾವತ್ತು 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಅರ್ಥ ಈ ತ್ರಿಜ್ಯ ಮತ್ತು ಸ್ಪರ್ಶಕವು ಲಂಬವಾಗಿರುತ್ತದೆ. ಹಾಗಾದರೆ ಇಲ್ಲಿ ಎಷ್ಟು ಡಿಗ್ರಿ ಫಾರ್ಮ್ ಆಗುತ್ತೆ ಅಂತ ಹೇಳಿದರೆ ಸೊ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಸೊ 90 ಡಿಗ್ರಿ ಕೋನ ಉಂಟಾಗುತ್ತದೆ. ಹಾಗಾದರೆ ಇವಾಗ ನಾನು ಹೇಳಿಬಿಡ್ತೇನೆ ಅದನ್ನು. ಓ ಎಂ ಕ್ಯೂ ಅನ್ನುವಂಥದ್ದು ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ ಇಲ್ಲಿ. ಸೊ ಓ ಎಂ ಕ್ಯೂ ಮತ್ತು ಓ ಎಂ ಪಿ. ಸೊ ಓ ಎಂ ಕ್ಯೂ ಎಷ್ಟಾಗುತ್ತೆ 90 ಡಿಗ್ರಿ ಮತ್ತು ಓ ಎಂ ಪಿ ಕೂಡ 90 ಡಿಗ್ರಿ. ಹಾಗಾದರೆ ಓ ಎಂ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂದರೆ ಓ ಎಂ ಇವಾಗ ಪಿ ಕ್ಯೂ ಮೇಲೆ ಲಂಬವಾಗಿದೆ. ಅದನ್ನು ನಾನು ಇವಾಗ ಈ ಥರ ಬರೀತೇನೆ. ಸೊ ಓ ಎಂ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಸೊ ಈ ಪಾಯಿಂಟ್ ಏನು ಅಂತ ಹೇಳಿದರೆ
ನಾನು ಇವಾಗ ಇಲ್ಲಿ ಒಂದು ರೊಟೇಷನ್ ಯೂಸ್ ಮಾಡಿದ್ರೆ ಇದು ಲಂಬವಾಗಿರುತ್ತದೆ ಅಂತ ಅರ್ಥ ಆಗುತ್ತೆ. ಸೊ ಓ ಎಮ್ ಅಂದರೆ ತ್ರಿಜ್ಯ, ಈ ತ್ರಿಜ್ಯ ಏನಾಗಿದೆ ಕೇಳಿದರೆ ಆ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲೊಂದು ಸ್ಪರ್ಶಕವನ್ನು ಡ್ರಾ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಸೊ ಒಂದು ಪಾಯಿಂಟನ್ನು ಎಸ್ ಅಂತ ತಗೊಳ್ತೇನೆ. ಎಮ್ ಫಾರ್ ಎಕ್ಸಾಂಪಲ್ ಇವಾಗ ಎ ಮತ್ತು ಬಿ ಅನ್ನುವಂಥ ಒಂದು ಸ್ಪರ್ಶಕ ಎಸ್ ಅನ್ನುವಂಥ ಒಂದು ಪಾಯಿಂಟಲ್ಲಿ ಇವಾಗ ಛೇದಿಸಲ್ಪಟ್ಟಿದೆ. ನಾನು ಇವಾಗ ಅದನ್ನು ಜಾಯಿನ್ ಮಾಡ್ತೇನೆ, ತ್ರಿಜ್ಯ ಜಾಯಿನ್ ಮಾಡ್ತೇನೆ ಇವಾಗ. ಸೊ ಓ ಎಸ್ ಅನ್ನುವಂಥದ್ದು ಒಂದು ತ್ರಿಜ್ಯ ಮತ್ತು ಎ ಬಿ ಅನ್ನುವಂಥದ್ದು ಒಂದು ವ್ಯಾಸ, ಒಂದು ಸ್ಪರ್ಶಕ. ಹಾಗಾದರೆ ಇಲ್ಲಿ ಎಷ್ಟು ಡಿಗ್ರಿ ಫಾರ್ಮ್ ಆಗಿದೆ? ಇದು 90 ಡಿಗ್ರಿ ಕೂಡ ಫಾರ್ಮ್ ಆಗಿದೆ. ಅಂದರೆ ಅರ್ಥ ಓ ಎಸ್ ತ್ರಿಜ್ಯವು ಎ ಬಿ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸೊ ಈ ನೋಟು ಈ ಡಯಾಗ್ರಾಮ್ ಮತ್ತು ಈ ಪಾಯಿಂಟ್ಸನ್ನು ಕವರ್ ಮಾಡುತ್ತೆ. ಎಕ್ಸಾಮ್ ಪಾಯಿಂಟಿಂದ ಕೂಡ ಇಂಪಾರ್ಟೆಂಟು. ಈ ಪಾಠದ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ಒಂದು ಡಿಸ್ಕಷನ್ ಮಾಡುವಂಥ ಟಾಪಿಕ್ ಮೇಲೆ ಇವಾಗ ಎಕ್ಸಸೈಸ್ ಕ್ವಶನ್ಸ್ ನೋಡೋಣ. ಅಭ್ಯಾಸ 4.1 ಫಸ್ಟ್ ಒನ್. ಅದರಲ್ಲಿ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ಸೊ ಆಲ್ರೆಡಿ ಇವಾಗ ಡಿಸ್ಕಷನ್ ಆಗಿದೆ, ಆ ವರ್ಡ್ ಕೂಡ ಇವಾಗ ಇಲ್ಲಿದೆ. ಸೊ ಒಂದು ವೃತ್ತವು ಅಪರಿಮಿತ ಸ್ಪರ್ಶಕಗಳನ್ನು ಹೊಂದುತ್ತದೆ.